ಗೃಹಲಕ್ಷ್ಮಿಯರ ಖಾತೆಗೆ ಒಟ್ಟಿಗೆ 4,000 ಹಣ ಬಿಡುಗಡೆಗೆ ಸಿದ್ಧತೆ. ಸಿದ್ದರಾಮಯ್ಯ ಸರ್ ಅವರು ಕೊಟ್ಟರು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ನಮಸ್ಕಾರ ಎಲ್ಲರಿಗೂ, ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಏನು ಅಂತ ಹೇಳಿದ್ರೆ, ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬಹುದು. ಸೊ ಎಲ್ರಿಗೂ ಇರುವಂತಹ ಗೊಂದಲ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಹೇಳಿ. ಈಗ ಆಲ್ಮೋಸ್ಟ್ ಎಲ್ರು ಕೂಡ 25ನೇ ಕಂತಿನ ಗೃಹಲಕ್ಷ್ಮಿ ಹಣಕ್ಕೆ ವೇಟ್ ಮಾಡ್ತಾ ಇದ್ರಿ ಅಲ್ವಾ. ಆದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣದ ಕತೆ ಏನು ಅಂತ ಕೂಡ ಎಲ್ಲರ ಮನಸ್ಸಲ್ಲಿರುವಂತಹ ಒಂದು ಗೊಂದಲವಾದ ಪ್ರಶ್ನೆ ಆಗಿದೆ. ಈಗ ನೆಕ್ಸ್ಟ್ ತಿಂಗಳು ಬರುವುದು ಫೆಬ್ರವರಿ, ಅಂದ್ರೆ ಪೆಂಡಿಂಗ್ ಇರುವಂತಹ ಹಣ ಲಾಸ್ಟ್ ಇಯರ್ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದು, ಅಂದ್ರೆ 1 ವರ್ಷ ಕಳೆದ್ರೂ ಕೂಡ ಪೆಂಡಿಂಗ್ ಇರುವಂತಹ ಹಣ ಇನ್ನು ಕೂಡ ಖಾತೆಗೆ ಬಂದಿಲ್ಲ. ಆ 4,000 ಹಣ ಇನ್ನು ಕೂಡ ಬಿಡುಗಡೆ ಸಮೇತ ಮಾಡಿರ್ಲಿಲ್ಲ. ಆ 4,000 ಹಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಗ್ರೀನ್ ಸಿಗ್ನಲ್ ಅನ್ನ ಈಗ ಕೊಟ್ಟಿದ್ದಾರೆ. ಆಲ್ರೆಡಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ 4,000 ಹಣವನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿಯಾಗಿದೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಯಾರು ಮಹಿಳೆಯರು ಗೃಹಲಕ್ಷ್ಮಿ ಮಹಿಳೆಯರು ಇರ್ತಾರೋ ಅವರ ಅಕೌಂಟಿಗೆ ಬರ್ಲಿಕ್ಕೆ ಮಾತ್ರ ಬಾಕಿ ಇರುವಂತದ್ದು. ಅದರ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ರು, ಅದರ ಬಗ್ಗೆ ಪ್ರತಿಯೊಂದಕ್ಕೂ ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಟಿ ಇದೆ. ನಾನು ಆಲ್ರೆಡಿ ಒಂದು ಲಾಸ್ಟ್ ವಿಡಿಯೋ ಕೂಡ ಮಾಡಿದ್ದೇನೆ. ಅದರಲ್ಲಿ ಏನು ಲೇಟೆಸ್ಟ್ ಅಪ್ಡೇಟ್ಸ್ ಇತ್ತು ಅದರ ಬಗ್ಗೆ ಕೂಡ ತಿಳಿಸಿದ್ದೇನೆ. ಕೆಲವರು ಅದಕ್ಕೆ ಕಮೆಂಟ್ ಮಾಡಿದ್ದಾರೆ ಅದು ಸುಳ್ಳು ಸುದ್ದಿ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಸುಳ್ಳು ಸುದ್ದಿಯನ್ನ ನಾನು ಈ ಚಾನೆಲ್ ನಲ್ಲಿ ಹಾಕುವುದಿಲ್ಲ. ಏನು ಲೇಟೆಸ್ಟ್ ಅಪ್ಡೇಟ್ಸ್ ಬರ್ತದೆ ಸರ್ಕಾರದಿಂದ, ಇವತ್ತೊಂದು ಅಪ್ಡೇಟ್ಸ್ ಬಂದ್ರೆ ನಾಳೆ ಇನ್ನೊಂದು ಬರುತ್ತೆ, ಆವಾಗ್ಲೇ ನಾನು ಅದನ್ನ ನಿಮಗೆ ತಿಳಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇನೆ. ಎಲ್ರು ಕೂಡ ಯಾವಾಗ್ಲೂ ಹೇಳುವ ಹಾಗೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಕೊಡೋ ಮೂಲಕ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ಧನ್ಯವಾದಗಳು. ಇನ್ನು ಒಂದು ಕಾರ್ಯಕ್ರಮದಲ್ಲಿ, ಬೆಳಗಾವಿಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಿಂತ ಮೊದಲು ಅವರು ಮುಖ್ಯಮಂತ್ರಿಯವರಾದಂತಹ ಸಿಎಂ ಸಿದ್ದರಾಮಯ್ಯ ಸರ್ ಅವರನ್ನ ಭೇಟಿ ಮಾಡಿ ಬಂದಿದ್ರು. ಅವರು ಆ ಕಾರ್ಯಕ್ರಮದಲ್ಲಿ ಮಹಿಳೆಯರೇ ಸೇರಿರುವಂತಹ ಒಂದು ಕಾರ್ಯಕ್ರಮ, ಆಲ್ಮೋಸ್ಟ್ ಅದರಲ್ಲಿ ಗೃಹಲಕ್ಷ್ಮಿಯರೇ ಸೇರಿದ್ರು. ಯಾರಿಗೆಲ್ಲ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅಂತ ಕೇಳಿದಾಗ ಅಲ್ಲಿ ಇರುವಂತಹ ಮಹಿಳೆಯರು ಎಲ್ರೂ ಕೂಡ ನಮಗೆ ಬರುತ್ತೆ ಅಂತ ಕೂಡ ಹೇಳಿದ್ರು. ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಹಣ ಪಡ್ಕೊಳ್ಳುವವರೇ ಬಂದಿದ್ರು. ಆ ಕಾರ್ಯಕ್ರಮಕ್ಕೆ ಬರುವುದಕ್ಕಿಂತ ಮೊದಲು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿಎಂ ಸಿದ್ದರಾಮಯ್ಯ ಸರ್ ಅವರನ್ನ ಭೇಟಿ ಮಾಡಿದ್ರು. ಅವರು ಈ ಮಾತನ್ನ ಈ ಕಾರ್ಯಕ್ರಮದಲ್ಲಿ ಹೇಳಿದ್ರು. ನಾನು ಆಲ್ರೆಡಿ ಮುಖ್ಯಮಂತ್ರಿ ಅವರನ್ನ ಭೇಟಿ ಮಾಡಿ ಬರುವಾಗ ಅವರು ಹೇಳಿರುವಂತಹ ಮಾತು ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ 4,000 ಹಣ, ಏನು 5,000 ಕೋಟಿ ಹಣ ಬಾಕಿ ಇತ್ತು, ಅದನ್ನ ಬಿಡುಗಡೆ ಮಾಡಿದ್ದೇವೆ. ಆದಷ್ಟು ಬೇಗ ನೀನು ಅದನ್ನ ಮಹಿಳೆಯರಿಗೆ ಬಿಡುಗಡೆ ಮಾಡು ಅಂತ ಕೂಡ ಹೇಳಿ ಕಳಿಸಿದ್ದಾರೆ. ಅಂದ್ರೆ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ. ಇಲ್ಲಿಂದ ನಾನು ಡಿಬಿಟಿ ಮೂಲಕ ನಿಮಗೆ ಹಣವನ್ನ ಜಮಾ ಮಾಡ್ತೇನೆ ಅಂತ ಕೂಡ ಅವರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರು ಇವಾಗ ಹಾಕ್ತೇನೆ ಅಂತ ಹೇಳಿದ್ರೆ 4,000 ಒಟ್ಟಿಗೆ ಹಾಕುವುದಿಲ್ಲ. ಅದು ಅವರು ಹೇಳಿರುವಂತದ್ದು. ಸರ್ಕಾರ ಯಾವಾಗ್ಲೂ ಏನು ಹೇಳ್ತಾರೆ ಅಂದ್ರೆ ಒಟ್ಟಿಗೆ ಹಾಕುವಂತ ಚಾನ್ಸಸ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ತುಂಬಾ ಟೆಕ್ನಿಕಲ್ ಇಶ್ಯೂ ಉಂಟಾಗ್ತದೆ, ಆದ ಕಾರಣ ಕೂಡ ಹಾಕುದಿಲ್ಲ. ಮತ್ತೆ ಈ ತಿಂಗಳ 25ನೇ ತಾರೀಕಿನ ನಂತರ ನಿಮಗೆ ಒಂದು ಕಂತಿನ ಹಣ 2,000 ಹಣ ಬರುತ್ತೆ. ಇನ್ನೂ 2,000 ಬರುವಂತದ್ದು ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಬರುವಂತದ್ದು. 5,000 ಕೋಟಿ ಕೂಡ ಬಿಡುಗಡೆ ಮಾಡಿ ಆಗಿದೆ. ಆದ್ರೆ ನಿಮ್ಮ ಅಕೌಂಟಿಗೆ ಒಟ್ಟಿಗೆ ಬರುವುದಿಲ್ಲ. ಒಂದು ಕಂತು ಆದ ಮೇಲೆನೆ ಇನ್ನೊಂದು ಕಂತನ್ನ ಹಾಕುವಂತದ್ದು. ಅದು ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಸೆಕೆಂಡ್ ಕಂತು ಕೂಡ ನಿಮ್ಮ ಅಕೌಂಟಿಗೆ ಬರುತ್ತೆ. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ವೀಕ್ಷಿಸಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.